ವೆಲ್ಕಮ್ ಟು ಡಿಜಿಟಲ್ ಲರ್ನಿಂಗ್. ಫೈನಾನ್ಷಿಯಲ್ ಅಕೌಂಟಿಂಗ್ 1 ಅಲ್ಲಿ ಬ್ರಾಂಚ್ ಅಕೌಂಟ್ಸ್ ಅಡ್ವಾನ್ಸ್ ಪ್ರಾಬ್ಲಮ್ಸ್ ಇವತ್ತು ವರ್ಕೌಟ್ ಮಾಡೋಣ. ಮಿಸ್ಟರ್ ಗೋವಿಂದ್ ಹ್ಯಾಡ್ ಅ ಬ್ರಾಂಚ್ ಎಟ್ ಆಗ್ರಾ. ಗೋವಿಂದ್ ಅನ್ನೋದು ಹೆಡ್ ಆಫೀಸ್ ಅವ್ರದ್ದು. ಆಗ್ರಾದಲ್ಲಿ ಅವರು ಬ್ರಾಂಚ್ ಇಟ್ಕೊಂಡಿದ್ದಾರೆ. ಇನ್ ದ ಬುಕ್ಸ್ ಆಫ್ ಗೋವಿಂದ್ ಹೆಡ್ ಆಫೀಸ್ ಆಗ್ರಾ ಬ್ರಾಂಚ್ ಅಕೌಂಟ್. ಸೊ ನಮಗೆ ಹೆಡ್ ಆಫೀಸ್ ಬುಕ್ಸ್ ಅಲ್ಲಿ ಬ್ರಾಂಚ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ. Goods are supplied by head office to branch at a cost plus 25%. ಲಾಸ್ಟ್ ಪ್ರಾಬ್ಲಮ್ ಇಂದ ನೋಡ್ತಿದ್ವಿ 20 ಅಥವಾ 25% ಕಾಮನ್ ಆಗಿರುತ್ತೆ. ಕಾಸ್ಟ್ ಪ್ಲಸ್ 25% ಅಂದಾಗ ಅದು ಇನ್ವಾಯ್ಸ್ ಪ್ರಾಬ್ಲಮ್ ಅಂತ ನಾವು ಅರ್ಥ ಮಾಡ್ಕೋಬೇಕು. ಎಲ್ಲಿ ಇನ್ವಾಯ್ಸ್ ಪ್ರಾಬ್ಲಮ್ ಇರುತ್ತೆ ಅಲ್ಲಿ ನಾವು ಲೋಡಿಂಗ್ ಸಹ ಕ್ರಿಯೇಟ್ ಮಾಡ್ತೀವಿ. ಆಲ್ ಎಕ್ಸ್ಪೆನ್ಸಸ್ ಆರ್ ಪೇಡ್ ಬೈ ಹೆಡ್ ಆಫೀಸ್ ಪ್ರಿಪೇರ್ ಆಗ್ರಾ ಬ್ರಾಂಚ್ ಅಕೌಂಟ್. ಅವರು ಕೊಡದೇ ಇರಲಿ ಎಕ್ಸ್ಪೆನ್ಸಸ್ ಹೆಡ್ ಆಫೀಸ್ ಅವರೇ ಯಾವಾಗಲೂ ಪೇ ಮಾಡ್ತಾರೆ. ಕ್ವಶನ್ ಅಲ್ಲಿ ಏನೇನು ಡೀಟೇಲ್ಸ್ ಕೊಟ್ಟಿದ್ದಾರೆ? ಓಪನಿಂಗ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಸ್ಟಾಕ್, ಡೇಟಾಸ್, ಪೆಟಿ ಕ್ಯಾಶ್, ಫರ್ನಿಚರ್ ಓಪನಿಂಗ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಗೂಡ್ಸ್ ನ ಇನ್ವಾಯ್ಸ್ ಮಾಡಿದ್ದಾರೆ, ರಿಟರ್ನ್ ಮಾಡಿದ್ದಾರೆ, ಡೇಟಾಸ್, ಅಲೋವೆನ್ಸ್ ಟು ಕಸ್ಟಮರ್ಸ್ ಇದೆ, ಬ್ಯಾಡ್ ಡೆಟ್ಸ್ ಇದೆ. ನೋಡಿ, ಗೂಡ್ಸ್ ಇನ್ವಾಯ್ಸ್ ಅಂದ್ರೆ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ ಬರುತ್ತೆ. ರಿಟರ್ನ್ ಫ್ರಮ್ ಡೇಟಾಸ್ ಅಂದ್ರೆ ಸೇಲ್ಸ್ ರಿಟರ್ನ್ಸ್ ಡೇಟಾಸ್ ಅಕೌಂಟ್ ಅಲ್ಲಿ ಎಂಟರ್ ಆಗುವಂಥದ್ದು. ಅಲೋವೆನ್ಸ್ ಟು ಕಸ್ಟಮರ್ ಅಂದ್ರೆ ಡಿಸ್ಕೌಂಟ್ ಅಲೋಡ್, ಇದನ್ನ ನಾವು ಡೇಟಾಸ್ ಅಕೌಂಟ್ ಅಲ್ಲಿ ಎಂಟರ್ ಮಾಡ್ತೀವಿ. ಬ್ಯಾಡ್ ಡೆಟ್ಸ್ ಸಹ ಡೇಟಾಸ್ ಅಕೌಂಟ್ ಅಲ್ಲಿ ಆಗುವಂಥದ್ದು. ಕ್ಯಾಶ್ ಸೇಲ್ಸ್ ಡೈರೆಕ್ಟ್ ಎಂಟ್ರಿ ಇರೋದಿಲ್ಲ. ಬ್ಯಾಂಕ್ ಅಕೌಂಟ್ ಡೇಟಾ ಟು ಬ್ರಾಂಚ್ ಅಕೌಂಟ್ ಅಲ್ಲಿ ಕ್ಯಾಶ್ ರೆಮಿಟೆನ್ಸ್ ಅಲ್ಲಿ ಕ್ಯಾಶ್ ಸೇಲ್ಸ್ ಅನ್ನ ತೋರಿಸ್ತೀವಿ. ಕ್ರೆಡಿಟ್ ಸೇಲ್ಸ್ ವಿಲ್ ಬಿ ಎಂಟರ್ಡ್ ಇನ್ ದ ಡೇಟಾಸ್ ಅಕೌಂಟ್. ಎಕ್ಸ್ಪೆನ್ಸಸ್ ಪೇಡ್ ಬೈ ಹೆಡ್ ಆಫೀಸ್ ಬ್ರಾಂಚ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್ ಅಂತ ಬರೆದು ಯಾವ ಎಕ್ಸ್ಪೆನ್ಸಸ್ ಇದೆ ಅದನ್ನ ಎಂಟ್ರಿ ಮಾಡ್ತೀವಿ. ಫರ್ನಿಚರ್ ಪರ್ಚೇಸ್, ನೋಡಿ ಅಡಿಷನಲ್ ಪರ್ಚೇಸ್ ಇದೆ. ಯಾರು ಪರ್ಚೇಸ್ ಮಾಡಿದ್ದಾರೆ? ಬ್ರಾಂಚ್ ಮ್ಯಾನೇಜರ್ ಪರ್ಚೇಸ್ ಮಾಡಿದ್ದಾರೆ. ಇದು ಹೊಸ ಅಡ್ಜಸ್ಟ್ಮೆಂಟ್ ಇಲ್ಲಿ ಆಡ್ ಆಗಿದೆ. ಯಾವ್ದಾದ್ರು ಫರ್ನಿಚರ್ ಪರ್ಚೇಸ್ ಆದ್ರೆ, ಸೇಲ್ಸ್ ಆದ್ರೆ ಏನ್ ಮಾಡ್ಬೇಕು ಅಂತ ಸ್ಟಾರ್ಟಿಂಗ್ ಎಂಟ್ರೀಸ್ ಅಲ್ಲಿ ನಾನು ಹೇಳ್ಕೊಟ್ಟಿದ್ದೆ. ಅದನ್ನ ಪ್ರಾಬ್ಲಮ್ ಅಲ್ಲಿ ಇವಾಗ ವರ್ಕೌಟ್ ಮಾಡೋಣ. ಹೆಡ್ ಆಫೀಸ್ಗೆ ಕ್ಯಾಶ್ ನ ಪೇ ಮಾಡ್ತಾ ಇದ್ದಾರೆ. ಕ್ಯಾಶ್ ಪೇ ಟು ಹೆಡ್ ಆಫೀಸ್. ಇಲ್ಲಿ ಎಕ್ಸ್ಟ್ರಾ ಇನ್ನೊಂದು ಅಮೌಂಟ್ ಕೊಟ್ಟಿದ್ದಾರೆ. ಒಂದು ಕ್ಯಾಶ್ ಸೇಲ್ಸ್ ಕೊಟ್ಟಿದ್ದಾರೆ, ಕ್ಯಾಶ್ ಪೇ ಟು ಹೆಡ್ ಆಫೀಸ್. ಇವಾಗಲೇ ನಮಗೆ ನೋಡ್ತಾ ಇದ್ದಂಗೆ ಗೊತ್ತಾಗೋದಿಲ್ಲ, ಕನ್ಫ್ಯೂಷನ್ ಆಗ್ಬೋದು. ಆದ್ರೆ ವರ್ಕೌಟ್ ಮಾಡ್ತಾ ಮಾಡ್ತಾ ನಮ್ಗೆ ಐಡಿಯಾ ಬರುತ್ತೆ ಇದೇನು ಕ್ಯಾಶ್ ಪೇ ಟು ಹೆಡ್ ಆಫೀಸ್ ಅನ್ನೋದು. ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ, ಕ್ಯಾಶ್ ಕಲೆಕ್ಟೆಡ್ ಫ್ರಮ್ ಡೇಟಾಸ್ ಇದೆ, ಪೆಟಿ ಎಕ್ಸ್ಪೆನ್ಸಸ್ ಇದೆ, ಡಿಪ್ರಿಸಿಯೇಷನ್. ಎರಡು ಹೊಸದಾಗಿ ನಮಗೆ ಕಾಣಿಸ್ತಾ ಇರೋದು ಪರ್ಚೇಸ್ ಆಫ್ ಫರ್ನಿಚರ್ ಒಂದು, ಕ್ಯಾಶ್ ಪೇ ಟು ಹೆಡ್ ಆಫೀಸ್ ಒಂದು. ಫರ್ನಿಚರ್ ನ ಪರ್ಚೇಸ್ ಮಾಡ್ತಾ ಇದ್ದಾರೆ, ಹೆಡ್ ಆಫೀಸ್ಗೆ ಕ್ಯಾಶ್ ನ ಪೇ ಮಾಡ್ತಾ ಇದ್ದಾರೆ. ಒನ್ ಬೈ ಒನ್ ಎಂಟರ್ ಮಾಡ್ತಾ ಹೋಗೋಣ. ಇಲ್ಲಿ ಆಗ್ರಾ ಬ್ರಾಂಚ್ ಅಕೌಂಟ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಾವು ಏನ್ ಮಾಡೋಣ, ಇವಾಗ ಬ್ಯಾಲೆನ್ಸಸ್ ನ ಎಂಟರ್ ಮಾಡೋಣ. ಬ್ಯಾಲೆನ್ಸ್ ಬ್ರಾಟ್ ಡೌನ್, ಬ್ಯಾಲೆನ್ಸ್ ಬ್ರಾಟ್ ಡೌನ್, ಯಾವ್ಯಾವ ಬ್ಯಾಲೆನ್ಸ್ ನ ಬ್ರಾಟ್ ಡೌನ್ ಮಾಡ್ಕೋಬೇಕು. ಇವಾಗ ನಾವು ಓಪನಿಂಗ್ ಏನೇನು ಕೊಟ್ಟಿದ್ದಾರೆ ಅದನ್ನೆಲ್ಲ ಬ್ರಾಟ್ ಡೌನ್ ಮಾಡೋಣ. ಬ್ರಾಂಚ್ ಸ್ಟಾಕ್ ಅಕೌಂಟ್, ಬ್ರಾಂಚ್ ಸ್ಟಾಕ್ ಅಕೌಂಟ್, ಬ್ರಾಂಚ್ ಸ್ಟಾಕ್ ಅಕೌಂಟ್. ಇಮಿಡಿಯೇಟ್ ಆಗಿ ಅಲ್ಲಿ ಏನ್ ಎಂಟರ್ ಮಾಡೋಣ? ಇನ್ವಾಯ್ಸ್ ಅಂತ ಎಂಟರ್ ಮಾಡೋಣ. ಇನ್ವಾಯ್ಸ್ 5,000. ಡೇಟಾಸ್ ಬ್ರಾಂಚ್ ಡೇಟಾಸ್, ಬ್ರಾಂಚ್ ಡೇಟಾಸ್ 3,000. ಹಾಗೆ ನಮ್ಮ ಡೇಟಾಸ್ ಅಕೌಂಟ್ ಎಲ್ಲಿ ಪ್ರಿಪೇರ್ ಮಾಡ್ತೀವಲ್ಲ ಅಲ್ಲೂ ಸಹ ಓಪನಿಂಗ್ ಬ್ಯಾಲೆನ್ಸ್ ನ ಎಂಟರ್ ಮಾಡ್ಬಿಡೋಣ. ಬ್ಯಾಲೆನ್ಸ್ ಬ್ರಾಟ್ ಡೌನ್ 3,000. ಡೇಟಾಸ್ ಆಯ್ತು. ಪೆಟಿ ಕ್ಯಾಶ್ petty cash 200. Furniture ಓಪನಿಂಗ್ ಬ್ಯಾಲೆನ್ಸ್ ಆಗಿರೋದ್ರಿಂದ 2 ಅನ್ನೋ ಪ್ಲೇಸ್ ಅಲ್ಲಿ ಬರೆಯೋದು ಬೇಡ. ಬ್ರಾಂಚ್ ಫರ್ನಿಚರ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 6,000 rupees. ಬ್ರಾಂಚ್ ಫರ್ನಿಚರ್ ಅಷ್ಟೇ ಕೊಟ್ಟಿರುವಂಥದ್ದು ಓಪನಿಂಗ್ ಬ್ಯಾಲೆನ್ಸಸ್. ಗೂಡ್ಸ್ ಇನ್ವಾಯ್ಸ್ ಟು ಬ್ರಾಂಚ್. ನೆಕ್ಸ್ಟ್ ಇರುವಂಥದ್ದು ಗೂಡ್ಸ್
goods invoice to branch. Goods invoice to branch 20,000. Goods invoice to branch 20,000. Return from debtors. Returns from debtors ಅಂತಂದ್ರೆ sales return, that is 1,000. Sales return 1,000. Return from debtors ಆದ್ಮೇಲೆ allowance to customer 100. By allowance 100. allowance to customer 100 ಆದ್ಮೇಲೆ bad debts 50 rupees. ಬ್ಯಾಡ್ ಡೆಟ್ಸ್ ಅಲ್ಲಿ ಎಂಟರ್ ಮಾಡಬೇಕು. ಡೇಟಾಸ್ ಅಕೌಂಟ್ ಅಲ್ಲಿ ಬ್ಯಾಡ್ ಡೆಟ್ಸ್ ಅನ್ನ ನಾವು ಎಂಟರ್ ಮಾಡುವಂಥದ್ದು. ಇನ್ ದ ಕ್ರೆಡಿಟ್ ಸೈಡ್ ಬ್ಯಾಡ್ ಡೆಟ್ಸ್ 50 rupees. Bad debts 50 rupees. Cash sales by bank account. Bank account ಅಲ್ಲಿ ಕ್ಯಾಶ್ ಸೇಲ್ಸ್ ಬರುತ್ತೆ. ಜರ್ನಲ್ ಎಂಟ್ರಿ ಏನಿದೆ ಇದಕ್ಕೆ, ಬ್ಯಾಂಕ್ ಅಕೌಂಟ್ ಡೇಟಾ ಟು ಬ್ರಾಂಚ್ ಅಕೌಂಟ್ ಕ್ಯಾಶ್ ಸೇಲ್ಸ್ ಅಥವಾ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೇಟಾಸ್ಗೆ ಅದೇ ಜರ್ನಲ್ ಎಂಟ್ರಿ ಬರುತ್ತೆ. ಕ್ಯಾಶ್ ಸೇಲ್ಸ್ ಇಸ್ 3,000. ಇನ್ನರ್ ಕಾಲಮ್ ಅಲ್ಲಿ ಬರ್ಕೊಳ್ಳೋಣ, ಯಾಕಂದ್ರೆ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೇಟಾಸ್ ಬರಿಬೇಕು. ಹಾಗೆ ಈ ಪ್ರಾಬ್ಲಮ್ ಅಲ್ಲಿ ಕ್ಯಾಶ್ ರೆಮಿಟೆಡ್ ಅಂತ ಹೇಳ್ಕೊಂಡು ಬೇರೆ ಅಮೌಂಟ್ ತೋರಿಸಿದ್ದಾರೆ. ಕ್ಯಾಶ್ ಪೇ ಟು ಹೆಡ್ ಆಫೀಸ್ ಅಮೌಂಟ್ 16,000 ಇದೆ, ಏನು ಅಂತ ನೋಡಬೇಕು. ಹಾಗಾಗಿ ಇನ್ನರ್ ಕಾಲಮ್ ಅಲ್ಲಿ ಇರಲಿ. ಕ್ರೆಡಿಟ್ ಸೇಲ್ಸ್ 15,000. ಕ್ರೆಡಿಟ್ ಸೇಲ್ಸ್ ಯಾರಿಗೆ ಕ್ರೆಡಿಟ್ ಸೇಲ್ಸ್ ಮಾಡ್ತೀವಿ ನಾವು? ಡೇಟಾಸ್ಗೆ ಕ್ರೆಡಿಟ್ ಸೇಲ್ಸ್ ಮಾಡ್ತೀವಿ. ಟು ಕ್ರೆಡಿಟ್ ಸೇಲ್ಸ್ 15,000. ಕ್ರೆಡಿಟ್ ಸೇಲ್ಸ್ 15,000. ಎಕ್ಸ್ಪೆನ್ಸಸ್ ಪೇಡ್ ಬೈ ಹೆಡ್ ಆಫೀಸ್. ಇಲ್ಲಿ ಇನ್ನೊಂದು ಬರ್ದಿಲ್ಲ, ಏನಿದು ಗೂಡ್ಸ್ ಇನ್ವಾಯ್ಸ್ ಟು ಬ್ರಾಂಚ್ ಅಂತಿದೆ. ಗೂಡ್ಸ್ ಸೆಂಡ್ ಟು ಬ್ರಾಂಚ್ ಬರಬೇಕು, ಇನ್ವಾಯ್ಸ್ ಬ್ಯಾಂಕ್ ಅಲ್ಲಿ ಬರಿಬೇಕು. ಗೂಡ್ಸ್ ಸೆಂಡ್ ಟು ಬ್ರಾಂಚ್ ಯಾವ ಪ್ರೈಸ್ ಅಲ್ಲಿ ನಾವು ಅದನ್ನ ಸೆಂಡ್ ಮಾಡ್ತಾ ಇದೀವಿ? ನಾವು ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಅದನ್ನ ಸೆಂಡ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಏನ್ ಬರಿಬೇಕಿತ್ತು ನಾವು? ಎಕ್ಸ್ಪೆನ್ಸಸ್ ಪೇಡ್ ಬೈ ಹೆಡ್ ಆಫೀಸ್. ಹೆಡ್ ಆಫೀಸ್ ಇಂದ ಎಕ್ಸ್ಪೆನ್ಸ್ ಅನ್ನ ಪೇ ಮಾಡ್ತಾರೆ. ಬ್ಯಾಂಕ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಅಲ್ಲಿ ಕೆಳಗಡೆ ಬರಿತಾ ಹೋಗೋಣ ನಾವು. ಬ್ಯಾಂಕ್ ಅಕೌಂಟ್ ಏನೇನು ಎಕ್ಸ್ಪೆನ್ಸಸ್ ಪೇ ಮಾಡ್ತಾರೆ ಅದನ್ನ ಎಂಟರ್ ಮಾಡೋಣ. ಫಸ್ಟ್ ಏನಿದೆ? ಸ್ಯಾಲರಿ. ಡೈರೆಕ್ಟ್ ಆಗಿ ಔಟರ್ ಕಾಲಮ್ಗೂ ತಗೋಬಹುದು. ಸ್ಯಾಲರಿ 1,000. ರೆಂಟ್ ಆದರೆ ರೆಂಟಿಗೆ ಇಲ್ಲಿ ಏನೋ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನಮಗೆ, ಅದನ್ನ ಎಂಟರ್ ಮಾಡೋಣ. ಯಾಕಂದ್ರೆ ನೆಕ್ಸ್ಟ್ ವರ್ಕಿಂಗ್ ನೋಟ್ ಮಾಡಕ್ ನಮ್ಗೆ ಅದು ಈಸಿ ಆಗುತ್ತೆ. ಇಲ್ಲಾಂದ್ರೆ ವರ್ಕಿಂಗ್ ನೋಟ್ ಮಾಡಕ್ ಕಷ್ಟ ಆಗುತ್ತೆ. 9 months ಅಂತ ಕೊಟ್ಟಿದ್ದಾರೆ, ಹಾಗೆ ಎಂಟರ್ ಮಾಡೋಣ. ಇಲ್ಲೇನು ಬರೋದಿಲ್ಲ. ಆಮೇಲೆ ಫೈನಲ್ ಅಡ್ಜಸ್ಟ್ಮೆಂಟ್ಗೆ ಆ ಮಂತ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. 9 months, ದಟ್ ಈಸ್ 900 rupees. Petty cash 120. Petty cash 120 ಇದೆ. ಫರ್ನಿಚರ್ ಪರ್ಚೇಸ್ ಲಾಸ್ಟ್ ಅಲ್ಲಿ ತಗೋತೀನಿ, ಆಮೇಲೆ ಎಕ್ಸ್ಪ್ಲನೇಷನ್ ಮಾಡೋಣ ಇದನ್ನ. ಈ ಪಾಯಿಂಟ್ನ ಕ್ಯಾಶ್ ಪೇ ಟು ಹೆಡ್ ಆಫೀಸ್ 16,000 ಇವೆರಡು ಆಮೇಲೆ ಬರಲಿ. ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ಕ್ಯಾಶ್ ಕಲೆಕ್ಟೆಡ್ ಫ್ರಮ್ ಡೇಟಾಸ್. ಕ್ಲೋಸಿಂಗ್ ಸ್ಟಾಕ್ ಲಾಸ್ಟ್ ಅಲ್ಲಿ ಎಂಟರ್ ಮಾಡುವಂಥದ್ದು. ಕ್ಯಾಶ್ ಕಲೆಕ್ಟೆಡ್ ಫ್ರಮ್ ಡೇಟಾಸ್ ಇಲ್ಲಿ ಎಂಟರ್ ಮಾಡ್ಕೊಳ್ಳೋಣ. ಕ್ಯಾಶ್ ರಿಸೀವ್ಡ್ from debtors. Cash received from debtors. Cash received from debtors 16,000.
ಎರಡೂ ಆ್ಯಡ್ ಮಾಡ್ತೀನಿ. ದಟ್ ಈಸ್ 19,000. ಇನ್ನೆಲ್ಲಿ ಬರಬೇಕು? ಕ್ಯಾಶ್ ಕಲೆಕ್ಟೆಡ್ ಫ್ರಮ್ ಡೆಟಾಸ್ ಅಥವಾ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾಸ್ ನಮ್ಮ ಡೆಟಾಸ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡಲ್ಲಿ ಎಂಟರ್ ಮಾಡ್ತೀವಿ. ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾಸ್, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾಸ್ 16,000. ನೋಡಿ, ಇವಾಗ ಫರ್ನಿಚರ್ ಪರ್ಚೇಸ್ ವರ್ಕಿಂಗ್ ನೋಟ್ ಬರುತ್ತೆ. ಆ ವರ್ಕಿಂಗ್ ನೋಟ್ ಆಮೇಲೆ ಮಾಡೋಣ. ಫರ್ನಿಚರ್ನ ಪರ್ಚೇಸ್ ಯಾರು ಮಾಡಿದ್ದಾರೆ? ಬ್ರಾಂಚ್ ಮ್ಯಾನೇಜರು ಫರ್ನಿಚರ್ನ ಪರ್ಚೇಸ್ ಮಾಡಿದ್ದಾರೆ. ಪರ್ಚೇಸ್ ಮಾಡಕ್ಕೆ ಅವ್ರಿಗೆ ಅಮೌಂಟ್ ಬೇಕು. ಯಾವ ಅಮೌಂಟ್ ಯುಟಿಲೈಸ್ ಮಾಡ್ಕೊಂಡಿರ್ತಾರೆ ಅಂದರೆ, ಬ್ಯಾಂಕ್ಗೆ ರೆಮಿಟ್ ಮಾಡಬೇಕಾಗಿತ್ತಲ್ಲ ಆ ಅಮೌಂಟ್ನೇ ಅವರು ಯುಟಿಲೈಸ್ ಮಾಡ್ಕೊಂಡಿರ್ತಾರೆ. ಲೆಸ್ ಕ್ಯಾಶ್ ಪೇಡ್ ಟು ಫರ್ನಿಚರ್ಗೆ ಎಷ್ಟು ವರ್ತ್ ಆಫ್ ಫರ್ನಿಚರು? 3,000 ವರ್ತ್ ಆಫ್ ಫರ್ನಿಚರ್ ಅವರು ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಲೆಸ್ ಮಾಡಿದಾಗ ನನಗೆ ಔಟರ್ ಕಾಲಮ್ ಅಲ್ಲಿ ಅಮೌಂಟ್ ಬರುತ್ತೆ. ಆ ಅಮೌಂಟನ್ನ ಒಂದು ಲೈನ್ ಬಿಟ್ಟು ಹಾಕೋತೀನಿ, ಯಾಕೆ ಅಂತ ನಿಮ್ಗೆ ಗೊತ್ತಾಗ್ಲಿ. 16,000 ನೋಡಿ, ಕ್ಯಾಶ್ ಪೇಡ್ ಟು ಹೆಡ್ ಆಫೀಸ್ 16,000. ಇಲ್ಲೂ ಅಷ್ಟೇ 16,000. ಸೊ ಇದು ಏನಿದೆ, ಅವರು ಕ್ಯಾಶ್ ಪೇಡ್ ಟು ಹೆಡ್ ಆಫೀಸ್ ಅಂತ ಏನು ಕೊಟ್ಟಿದ್ರಲ್ಲ ಅದೇ ಅಮೌಂಟ್ ನಿಮ್ಗೆ ಬಂದಿದೆ. ಕ್ಯಾಶ್ ಪೇಡ್ ಟು ಹೆಡ್ ಆಫೀಸ್, ಕ್ಯಾಶ್ ಪೇಡ್ ಟು ಹೆಡ್ ಆಫೀಸ್ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ 16,000. ಅದು ಅವ್ರು ಕೊಡದೇ ಇರಲಿ, ನಮಗೆ ಅದೇ ಆನ್ಸರ್ ಬರುತ್ತೆ. ಹೇಗೆ ಅದು? ಕ್ಯಾಶ್ ಸೇಲ್ಸ್ನ ಎಂಟರ್ ಮಾಡ್ಕೋತೀವಿ, ಕ್ಯಾಶ್ ರಿಸೀವ್ ಫ್ರಮ್ ಡೇಟಾಸ್ನ ಆ್ಯಡ್ ಮಾಡ್ಕೋತೀವಿ. ಫರ್ನಿಚರ್ನ ಬ್ರಾಂಚ್ ಮ್ಯಾನೇಜರೇ ಪರ್ಚೇಸ್ ಮಾಡಿರೋದ್ರಿಂದ ಅದನ್ನ ಕ್ಯಾಶನ್ನ ಪೇ ಮಾಡೋದು ಅವ್ರ ಹತ್ರ ಇರೋ ಅಮೌಂಟಿಂದ ಅದನ್ನ ಮೈನಸ್ ಡಿಡಕ್ಟ್ ಮಾಡಿಕೊಂಡು ಔಟರ್ ಕಾಲಮಲ್ಲಿ 16,000 ತೋರಿಸಿದೀವಿ. ಅವ್ರು ಹೇಳಿರೋ ಅಷ್ಟೇ ಅಮೌಂಟು ನಮಗೆ ಬಂದಿದೆ. ಇವಾಗ ಇನ್ನೇನಿದೆ ನಮ್ಗೆ ಇನ್ಫಾರ್ಮೇಶನ್? ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ಅದೆಲ್ಲಕ್ಕಿಂತ ಮುಂಚೆ ನಾವು ಡಿಪ್ರಿಷಿಯೇಟ್ ಫರ್ನಿಚರ್ ಮಾಡಬೇಕು. ಡೆಟಾಸ್ ಅಕೌಂಟ್ ಕ್ಲೋಸ್ ಮಾಡ್ಕೋಬೋದಾ ನೋಡಬೇಕು. ಡೆಟಾಸ್ ಅಕೌಂಟ್ ಕ್ಲೋಸ್ ಆಗುತ್ತೆ. 15 + 3 ದಟ್ ಈಸ್ 18,000. 18,000 ವಿಲ್ ಗೆಟ್ ದ ಡಿಫ್ರೆನ್ಸ್ ಬರುತ್ತೆ ನಮಗೆ 850. ದಟ್ ಈಸ್ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ 850. ಅದನ್ನು ನಾವು ಕ್ಲೋಸಿಂಗ್ ವ್ಯಾಲ್ಯೂ ಅಂತ ತೋರಿಸ್ಬೇಕು. ಇದಾದಮೇಲೆ ನಮಗೆ ಕ್ಲೋಸಿಂಗ್ ವ್ಯಾಲ್ಯೂ ಏನೇನಿದೆ ಅದನ್ನು ಎಂಟರ್ ಮಾಡ್ತಾ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಇದೇ ಆರ್ಡ್ರಲ್ಲಿ ಎಂಟರ್ ಮಾಡ್ಕೊಂಡು ಹೋಗೋಣ. ಸ್ಟಾರ್ಟಿಂಗಲ್ಲಿ ಹೀಗೆ ಆರ್ಡ್ರಲ್ಲಿ ಇದ್ವಲ್ಲ ಅದೇ ಥರ. ಬ್ರಾಂಚ್ ಸ್ಟಾಕ್ ಅಕೌಂಟ್, ಬ್ರಾಂಚ್ ಸ್ಟಾಕ್ ಕೊಟ್ಟಿದ್ದಾರೆ. ಬ್ರಾಕೆಟಲ್ಲಿ ನಾವು ಏನು ಮಾಡೋಣ, ಅದನ್ನ ಇನ್ವಾಯ್ಸ್ ಪ್ರೈಸ್ ಅಂತ ಎಂಟರ್ ಮಾಡ್ಕೊಳ್ಳೋಣ. ಇನ್ವಾಯ್ಸ್ ಪ್ರೈಸ್ ಅಲ್ಲೇ ಇರುತ್ತೆ ಯಾವಾಗಲೂ. ಹೌ ಮಚ್ ಇಟ್ ಈಸ್ 3,000. ನೆಕ್ಸ್ಟು ಪೆಟಿ ಎಕ್ಸ್ಪೆನ್ಸಸ್ ಮೇಲೆ ನೋಡೋಣ. ಯಾವುದು ಆದಮೇಲೆ ಯಾವುದಿದೆ? ಸ್ಟಾಕ್ ಆದಮೇಲೆ ಡೆಟಾಸ್ ಇದೆ. ಡೆಟಾಸ್ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ, ಹಾಗಾಗಿ ಎಂಟ್ರ್ ಮಾಡ್ಬೋದು. ಡೆಟಾಸ್ ಏನು ತೊಂದರೆ ಇಲ್ಲ, ನಮಗೆ ಆಲ್ರೆಡಿ ಕ್ಯಾಲ್ಕುಲೇಟ್ ಆಗಿದೆ. ಬ್ರಾಂಚ್ ಡೆಟಾಸ್ ಅಕೌಂಟ್ ಮೂಲಕ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಬ್ರಾಂಚ್ ಡೆಟಾಸ್ ಎಷ್ಟು ಬಂದಿದೆ? ಬ್ರಾಂಚ್ ಡೆಟಾಸ್ ನಮಗೆ 850. ಬ್ರಾಂಚ್ ಡೆಟಾಸ್ ಆಯಿತು. ಪೆಟಿ ಕ್ಯಾಶ್ ಬ್ರಾಂಚ್ ಪೆಟಿ ಕ್ಯಾಶ್ಗೆ ವರ್ಕಿಂಗ್ ನೋಟ್ ಮಾಡಬೇಕು ನಾವು. ವರ್ಕಿಂಗ್ ನೋಟ್ ಹೇಗೆ ಮಾಡಬೇಕು ಆಲ್ರೆಡಿ ಹೇಳಿರೋ ಹಾಗೆ. ಫಸ್ಟು ಓಪನಿಂಗ್ ವ್ಯಾಲ್ಯೂನ ಎಂಟರ್ ಮಾಡ್ಕೊಳ್ಳೋಣ. ಓಪನಿಂಗ್ ವ್ಯಾಲ್ಯೂ ಅಂದರೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪೆಟಿ ಕ್ಯಾಶ್ ಇಸ್ 200. ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ? 200 ಇದೆ. ಓಪನಿಂಗ್ ಬ್ಯಾಲೆನ್ಸ್ ಎಂಟರ್ ಮಾಡ್ಕೊಂಡ್ವಿ. ಅದಾದ ಮೇಲೆ
ಇಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರಾ? ಹೌದು ಕೊಟ್ಟಿದ್ದಾರೆ. ಬ್ಯಾಂಕ್ ಅಕೌಂಟ್ಗೆ 120 ಬಂದಿದೆ. ರಿಸೀವ್ಡ್, ಆಡ್ ರಿಸೀವ್ಡ್. ಆಡ್ ರಿಸೀವ್ಡ್ 120ನ ರಿಸೀವ್ ಮಾಡಿದ್ದಾರೆ. ಸೊ ಆಡ್ ಮಾಡಿದಾಗ ಏನಾಯ್ತು? 320 ರುಪೀಸ್. ಸೊ ಇದಕ್ಕೆ ನಾವೇನು ಮಾಡಬೇಕು? ಲೆಸ್ ಮಾಡಬೇಕು. ಏನು ಲೆಸ್ ಮಾಡೋಣ? ಪೆಟಿ ಎಕ್ಸ್ಪೆನ್ಸಸ್ನ ಲೆಸ್ ಮಾಡೋಣ. ಲೆಸ್ ಪೆಟಿ ಎಕ್ಸ್ಪೆನ್ಸಸ್. ಪೆಟಿ ಎಕ್ಸ್ಪೆನ್ಸಸ್ ಯಾವತ್ತು ನಾವು ಬ್ರಾಂಚ್ ಅಕೌಂಟಲ್ಲಿ ತೋರಿಸಬಾರ್ದು. ಸೊ ಅಲ್ಲಿ ಪ್ಲೇಸ್ ನಾನು ಬಿಟ್ಟಿಲ್ಲ. ಸೊ 100 ರುಪೀಸನ್ನ ಲೆಸ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ? ಅದು ಪೆಟಿ ಎಕ್ಸ್ಪೆನ್ಸಸ್ನ ಲೆಸ್ ಮಾಡಿದಾಗ ಬ್ರಾಂಚ್ ಪೆಟಿ ಎಕ್ಸ್ಪೆನ್ಸಸ್ 220 ರುಪೀಸ್. ಆ ಬ್ರಾಂಚ್ ಪೆಟಿ ಕ್ಯಾಶ್ನ ಇಲ್ಲಿ ತೋರಿಸ್ಕೊಳ್ಳೋಣ. ವರ್ಕಿಂಗ್ ನೋಟಲ್ಲಿ ಮಾಡಿದ್ದೀವಿ ಅಂತ. ವರ್ಕಿಂಗ್ ನೋಟ್ ನಂಬರ್ 2. ದಿಸ್ ಈಸ್ 220 ರುಪೀಸ್. ಸ್ಟಾಕ್ ಆಯಿತು, ಡೇಟಾಸ್ ಆಯಿತು, ಪೆಟಿ ಕ್ಯಾಶ್ ಆಯಿತು, ಫರ್ನಿಚರ್. ಫರ್ನಿಚರಲ್ಲಿ ವರ್ಕಿಂಗ್ ನೋಟ್ ಬರೋಣ ಇವಾಗ. ಫರ್ನಿಚರ್ ವರ್ಕಿಂಗ್ ನೋಟ್ ಹೋಗೋಕ್ಕಿಂತ ಮುಂಚೆ ಔಟ್ಸ್ಟ್ಯಾಂಡಿಂಗ್ ರೆಂಟನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಹೇಗೆ ಔಟ್ಸ್ಟ್ಯಾಂಡಿಂಗ್ ಅಂತ ಗೊತ್ತಾಯಿತು? ಬರೀ 9 ಮಂತ್ಸ್ ಮಾತ್ರ ಪೇ ಮಾಡಿದ್ದಾರೆ. ಇನ್ನು ನಮಗೆ 9, 10, 11, 12 ಇನ್ನು 3 ಮಂತ್ಸು ಪೇ ಆಗಿಲ್ಲ. ಹಾಗಾಗಿ ಫಸ್ಟ್ ಏನು ಮಾಡಬೇಕು? ಅವ್ರು ಕೊಟ್ಟಿರೋಂಥ ಅಮೌಂಟನ್ನು ಬರ್ಕೋಬೇಕು. ಡಿವೈಡೆಡ್ ಬೈ ಅವ್ರು ಎಷ್ಟು ಮಂತ್ಸ್ ಕೊಟ್ಟಿದ್ದಾರೆ? 9. ಸೊ ಡಿವೈಡೆಡ್ ಬೈ 9. ಸೊ ಎಷ್ಟು ಬರುತ್ತೆ ನಮಗೆ? 100 ರುಪೀಸ್. ಇಂಟು ಎಷ್ಟು ಮಂತ್ಸು? 9, 10, 11, 12. ಒಟ್ಟು ಟೋಟಲಿ 9 ಮಂತ್ಸ್ ಆಗಿದೆ. 10, 11, 12 ಟೋಟಲಿ 3 ಮಂತ್ಸ್. 9 ಮಂತ್ ಕಂಪ್ಲೀಟ್ ಆಗಿರೋದ್ರಿಂದ 10, 11, 12 3 ಮಂತ್ಸ್ ಈಕ್ವಲ್ಸ್ 300. ಸೊ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಇಸ್ 300. ಅದನ್ನು ನಾವೆಲ್ಲಿ ತೋರಿಸ್ತೀವಿ? ಇಟ್ ಈಸ್ ದ ಲಯಬಿಲಿಟಿ. ಕ್ಲೋಸಿಂಗ್ ಲಯಬಿಲಿಟಿ ಶೋಸ್ ಅ ಡೆಬಿಟ್ ಬ್ಯಾಲೆನ್ಸ್ ಟು ಔಟ್ಸ್ಟ್ಯಾಂಡಿಂಗ್ ರೆಂಟ್ ನೋಟ್ ನಂಬರ್ 1. ಇವಾಗ ಫರ್ನಿಚರ್ ಬರೋಣ. ಫರ್ನಿಚರ್ ವರ್ಕಿಂಗ್ ಒಂದು ಸ್ವಲ್ಪ ಕ್ಲೀನಾಗಿ ಅರ್ಥ ಮಾಡ್ಕೋಬೇಕು. ಕ್ಯಾಲ್ಕುಲೇಷನ್ ಆಫ್ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಫರ್ನಿಚರ್. ಓಪನಿಂಗ್ ವ್ಯಾಲ್ಯೂ ತಗೋತೀನಿ. ಓಪನಿಂಗ್ ವ್ಯಾಲ್ಯೂ ಎಷ್ಟಿದೆ ನಮ್ಮ ಫರ್ನಿಚರ್ದು? ಓಪನಿಂಗ್ ವ್ಯಾಲ್ಯೂ ಆಫ್ ಫರ್ನಿಚರ್ ಇಸ್ 6,000. less ಡಿಪ್ರಿಸಿಯೇಷನ್ ಇಲ್ಲೇ ಮಾಡ್ಕೊಳ್ಳೋಣ. ಡಿಪ್ರಿಸಿಯೇಷನ್ನ ನಾವು ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ? ಡಿಪ್ರಿಸಿಯೇಷನ್ 10%. 10 by 100. So it is 600. So we'll get 5,400. ಇದು ಒಂದು ಫರ್ನಿಚರ್ ಆಯಿತು. ಪರ್ಚೇಸ್ಡ್ ಫರ್ನಿಚರ್ ಅದೊಂದಿದೆ, ಅದು ಮಾಡ್ಕೊಳ್ಳೋಣ. ಪರ್ಚೇಸ್ಡ್ ಫರ್ನಿಚರ್ ಈ ಕಾಲಮಲ್ಲಿ ಎಂಟರ್ ಮಾಡ್ಕೋತೀನಿ. ಪರ್ಚೇಸ್ ಫರ್ನಿಚರ್ ಮಾಡಿರೋದು, ನಾವು ಫರ್ನಿಚರ್ನ ಪರ್ಚೇಸ್ ಮಾಡಿರೋದು 3,000 ರುಪೀಸ್ಗೆ. ಅದಕ್ಕೂ ಸಹ ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಲೆಸ್ ಸಪ್ರೇಟಾಗಿ ಮಾಡ್ತಾ ಇದ್ದೀನಿ. ಯಾಕೆ ಸಪ್ರೇಟಾಗಿ ಮಾಡ್ತಾ ಇದ್ದೀನಿ ಅಂತಂದರೆ, ಡೇಟ್ ಕೊಟ್ಟಿದ್ದಾರೆ ಡಿಪ್ರಿಸಿಯೇಷನ್ಗೆ. ಡಿಪ್ರಿಸಿಯೇಷನ್ ಫರ್ನಿಚರ್ ಪರ್ಚೇಸ್ ಮಾಡಿರೋದಕ್ಕೆ ಡೇಟ್ ಕೊಟ್ಟಿದ್ದಾರೆ. ಡೇಟ್ ಕೊಟ್ಟಿರೋದ್ರಿಂದ ಅದನ್ನು ಸಪ್ರೇಟಾಗಿ ಮಾಡ್ಕೋಬೇಕು. ಇಲ್ಲಾಂದರೆ ಎರಡೂ ಮಿಕ್ಸಪ್ ಆದರೆ ಡೇಟ್ ಇರೋದ್ರಿಂದ ಅದು 12 ಮಂತ್ಸ್ಗಾಗುತ್ತೆ. ಇದು ಎಷ್ಟು ಮಂತ್ಸ್ ಇದೆ ಅಷ್ಟು ಮಂತ್ಸ್ಗೆ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. 10 by 100. 3,000 into 10 by 100. 300
ಇಂಟು ಡೇಟ್ ನೋಡೋಣ. ಡೇಟ್ ಹೇಳಿದ್ನಲ್ಲ ಆವಾಗಲೇ, ಫರ್ನಿಚರ್ಸ್ದು ಯಾವ ಡೇಟ್ ಕೊಟ್ಟಿದ್ದಾರೆ 1/10 ಅಂದರೆ 10th ಬರುತ್ತೆ, 11th ಬರುತ್ತೆ, 12th ಬರುತ್ತೆ. 10th ಮಂತ್ ಅಂದರೆ ಅಕ್ಟೋಬರ್, ನವಂಬರ್, ಡಿಸೆಂಬರ್ 3 ಮಂತ್ಸು ಬರುತ್ತೆ ಅವರಿಗೆ. It is a 3/12. So we'll get 75 rupees. ಡಿಡಕ್ಟ್ ಮಾಡಿದಾಗ 75 rupees 2925 ಎರಡನ್ನೂ ಆ್ಯಡ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಅದನ್ನು ನಾವು ಫರ್ನಿಚರ್ಗೆ ಎಂಟ್ರ್ ಮಾಡ್ಬೋದು. 8325. 8325. So that is the value of the furniture. Furniture ಇಲ್ಲಿ ಎಂಟ್ರ್ ಮಾಡಬೇಕು ನಾವು ಕ್ಲೋಸಿಂಗ್ ವ್ಯಾಲ್ಯೂ. ಬ್ರಾಂಚ್ ಫರ್ನಿಚರ್ 8325. 8325. That is the value of the furniture. ಸ್ಟಾಕ್ ಡೇಟಾಸ್ ಕ್ಯಾಶ್ ಫರ್ನಿಚರ್ ಏನೇನು ಓಪನಿಂಗ್ ವ್ಯಾಲ್ಯೂ ಇತ್ತು ಅದಕ್ಕೆ ಕ್ಲೋಸಿಂಗ್ ವ್ಯಾಲ್ಯೂ ಎಂಟ್ರ್ ಮಾಡಿದ್ವಿ. ಇವಾಗ ಲೋಡಿಂಗ್ ಕ್ರಿಯೇಟ್ ಮಾಡಬೇಕು. ಯಾವ್ದ್ರ ಮೇಲೆ ಲೋಡಿಂಗ್ ಮಾಡಬೇಕು ಅನ್ನೋದು ಗೊತ್ತಿದೆ ನಮಗೆ, ಹೈಲೈಟ್ ಮಾಡ್ತಾ ಇದ್ದೀನಿ. ರಿಟರ್ನ್ಸ್ ಇಲ್ಲ ಈ ಪ್ರಾಬ್ಲಮಲ್ಲಿ, ಹಾಗಾಗಿ 3ರ ಮೇಲೆ ನಾವು ಲೋಡಿಂಗ್ ಕ್ರಿಯೇಟ್ ಮಾಡ್ತೀವಿ. ಇವಾಗ ಆಪೋಸಿಟ್ ಸೈಡಲ್ಲಿ ಫಸ್ಟು ಮಾಡಿಬಿಡೋಣ. ಯಾವುದು ಓಪನಿಂಗ್ ಸ್ಟಾಕ್ ಮೇಲೆ. ಓಪನಿಂಗ್ ಸ್ಟಾಕ್ ಮೇಲೆ ಲೋಡಿಂಗ್ ಮಾಡೋಕ್ಕೆ ಏನೇನು ಮಾಡ್ತೀವಿ, ಆಪೋಸಿಟ್ ಸೈಡಲ್ಲಿ ಎಂಟ್ರ್ ಮಾಡ್ತೀವಿ. ಸ್ಟಾಕ್ ರಿಸರ್ವ್ ಅಕೌಂಟ್. ಸ್ಟಾಕ್ ರಿಸರ್ವ್ ಅಕೌಂಟ್. ಸ್ಟಾಕ್ ರಿಸರ್ವ್ ಅಕೌಂಟ್ ಎಷ್ಟಿದೆ ನಮಗೆ ಅದನ್ನ ಬ್ರಾಕೆಟಲ್ಲಿ ಬರ್ಕೊಳ್ಳೋಣ ಏನು ಮಾಡ್ತಾ ಇದ್ದೀವಿ ಅಂತ. ದಟ್ ಈಸ್ ಅ ಲೋಡಿಂಗ್. ಲೋಡಿಂಗ್ 5000 ಇಂಟು ಎಷ್ಟು ಪರ್ಸೆಂಟೇಜ್ ಹೇಳಿದರೆ 25 ಡಿವೈಡೆಡ್ ಬೈ 125. ಸೊ ಸ್ಟಾಕ್ ರಿಸರ್ವ್ 5000 ಇಂಟು 125 ದಟ್ ಈಸ್ 1000. ಹಾಗೆ ಗೂಡ್ಸ್ ಸೆಂಟ್ ಮಾಡಿರೋದಕ್ಕೂ ಲೋಡಿಂಗ್ ಮಾಡಬೇಕು. ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಲೋಡಿಂಗ್. goods sent to branch loading. Goods sent to branch loading 20,000. 20,000 into 25 divided by 125. So goods sent to branch, that is 4,000. 4,000. ಕ್ಲೋಸಿಂಗ್ ಸ್ಟಾಕ್ ಮೇಲೆ ಲೋಡಿಂಗ್ ಮಾಡೋಣ ಇವಾಗ. ಟು ಸ್ಟಾಕ್ ರಿಸರ್ವ್ loading. Stock reserve, that is a 3,000 into same way 600 rupees. ಸೊ 3ಕ್ಕೆ ಮಾತ್ರ ನಮಗೆ ಲೋಡಿಂಗ್ ಇದ್ದಿದ್ದು, ರಿಟರ್ನ್ಸ್ ಇಲ್ಲದೆ ಇರೋದ್ರಿಂದ ಅಲ್ಲಿ ಲೋಡಿಂಗ್ ಇರಲಿಲ್ಲ. ಇವಾಗ ಟೋಟಲ್ ಮಾಡೋಣ. ಟೋಟಲ್ ನಮಗೆ ಡೆಬಿಟ್ ಸೈಡು ಜಾಸ್ತಿ ಬರ್ತಾ ಇದೆ. ನಮಗೆ ಟೋಟಲು 37,120. 37,120. ಡಿಫ್ರೆನ್ಸು ನಮಗೆ ಲಾಸ್ ಆಗುತ್ತೆ. 3,725. 3,725 is a loss. That should be transferred to general profit and loss account. ಪ್ರಾಫಿಟ್ ಆದ್ರೂ ಅಷ್ಟೇ, ಲಾಸ್ ಆದ್ರೂ ಅಷ್ಟೇ, ನಾವು ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, general profit and loss account, that is a net loss transferred. ಸೊ ಈ ಪ್ರಾಬ್ಲಮ್ ಅಲ್ಲಿ ಹೊಸದಾಗಿ ನಾವು ಕಲ್ಕೊಂಡಿರೋಂಥದ್ದು ಏನು,
ಪರ್ಚೇಸ್ ಮಾಡಿದಾಗ ಎಲ್ಲ ಹೆಡ್ ಆಫೀಸ್ ಪರ್ಚೇಸ್ ಮಾಡಿದಾಗ ಈ ಎಂಟ್ರಿ ಬರೋದಿಲ್ಲ. ಬ್ರಾಂಚ್ ಮ್ಯಾನೇಜರ್ ಏನಾದರೂ ಪರ್ಚೇಸ್ ಮಾಡಿದಾಗ ಅದನ್ನ ನಾವು ಬ್ಯಾಂಕ್ ಅಕೌಂಟ್ ಇಂದ ಡಿಡಕ್ಟ್ ಮಾಡಬೇಕು. ಸೇಲ್ಸ್ ಮಾಡಿದ್ರೆ ಬ್ರಾಂಚ್ ಮ್ಯಾನೇಜರ್ ಅದನ್ನ ಇಲ್ಲಿ ಬ್ರಾಂಚ್ ಅಕೌಂಟ್ಗೆ ಆ್ಯಡ್ ಮಾಡ್ಕೋತೀರಾ ಫರ್ನಿಚರ್ ಸೇಲ್ಸ್ ಮಾಡಿದ್ರೆ. ಇದು ಒಂದು ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್ ಇದರಲ್ಲಿ ತಿಳ್ಕೊಳ್ಳುವಂಥದ್ದು. ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ರೆಂಟ್ಗಳ ಬಗ್ಗೆ ಹೇಳ್ಕೊಟ್ಟಿದ್ದೆ, ಸೇಮ್ ವೇ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಥ್ಯಾಂಕ್ ಯು.